ವಿಸ್ಮಯ ವಿಚಾರ ವಾಗ್ಮಯಂ ವಿಶ್ವಂ ವಿಶ್ವಂ. ಕರ್ನಾಟಕ ಹನುಮನ ನಾಡು, ರಾಮಭಕ್ತಿಯ ಬೀಡು. ಕೃಷ್ಣಾ ನದಿ ತಟದಲ್ಲಿ ರಾಷ್ಟ್ರೀಯ ಹೆದ್ದಾರಿ 13ರಲ್ಲಿನ ಯಲಗೂರ ಗ್ರಾಮದ ಅಧಿದೇವತೆ ಯಲಗೂರೇಶ. ನಂಬಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ರಾಮಭಂಟ ಹನುಮನ ತಾಯತ ಸಂಕಷ್ಟ ನಿವಾರಣೆಯ ಸಾಧನ. ಇಲ್ಲಿ ನಡೆಯುವ ಪ್ರತಿಯೊಂದು ಉತ್ಸವ ಮಹೋತ್ಸವಗಳು ವಿಶೇಷ ಅನುಭೂತಿಯನ್ನು ನೀಡುತ್ತವೆ. ರಾಜ್ಯದ ಹೆಸರಾಂತ ಕಲಾವಿದರು ಶ್ರೀ ಸ್ವಾಮಿಯ ಸನ್ನಿಧಾನದಲ್ಲಿ ಕಲಾ ಸೇವೆ ಸಮರ್ಪಣೆ ಮಾಡಲು ಸರತಿಯಲ್ಲಿ ಕಾಯುತ್ತಿರುತ್ತಾರೆ. ಹರಿದಾಸ ಸಾಹಿತ್ಯ ಸಂಗೀತ ವೇದಿಕೆ ಯಲಗೂರನ ಸನ್ನಿಧಿಯಲ್ಲಿ ರೂಪುಗೊಂಡು ತನ್ನ ರಜತ ಮಹೋತ್ಸವಕ್ಕೆ ಕಾಲಿರಿಸಿದೆ. ಸಪ್ತಗ್ರಾಮಾದಿದೇವೋ ಭೂ ಸರ್ವೇಷಾಂ ಜಗತಾಂ ಪತಿ ಹನುಮನ್ನ ಸ್ವಯಂ ವ್ಯಕ್ತೋ ಯಥೋ ರಾಮಾಜ್ಞೆಯ ಸ್ಥಿತ. ಇದು ವಶಿಷ್ಠ ರಾಮಾಯಣದಲ್ಲಿ ಬರುವಂಥ ಒಂದು ಉಲ್ಲೇಖ. ಅಂದರೆ ರಾಮಾಯಣದಲ್ಲಿ ರಾಮರಾವಣರ ಯುದ್ಧವಾಗಿ ರಾಮದೇವರು ಮರಳಿ ಅಯೋಧ್ಯಕ್ಕೆ ಹೋಗಬೇಕಾದ್ರೆ ಹನುಮಂತ ದೇವರು ಅವರನ್ನು ಹಿಂದೆ ಬರ್ತಾ ಇರ್ತಾರೆ. ಆಗ ರಾಮದೇವರು ಅವರಿಗೆ ಆಜ್ಞೆ ಮಾಡ್ತಾರೆ, 7 ಗ್ರಾಮಗಳಿಗೆ ಒಡೆಯನಾಗಿ ನೀನು ಇಲ್ಲಿರುವಂಥ ಭಕ್ತರನ್ನು ಉದ್ಧಾರ ಮಾಡುವಂಥ ಒಂದು ರಾಮನ ಆಜ್ಞೆಯ ಮೇರೆಗೆ ಇಲ್ಲಿ ಪ್ರತಿಷ್ಠಾಪನೆಗೊಂಡು ಸ್ವಯಂಭುಕ್ತ ಆಗಿರುವಂಥ ಆಂಜನೇಯ ಕ್ಷೇತ್ರ ಶ್ರೀ ಕ್ಷೇತ್ರ ಯಲಗೂರು. ಯಲಗೂರೇಶನ ಈ ವರ್ಷದ ಕಾರ್ತಿಕೋತ್ಸವವು ಮಾಘ ಬಹುಳ ಷಷ್ಠಿ ಮತ್ತು ಸಪ್ತಮಿ ಫೆಬ್ರವರಿ 7 ಮತ್ತು 8ರಂದು ಶನಿವಾರ ಮತ್ತು ಭಾನುವಾರ ನಡೆಯಲು ದೈವ ಸಂಕಲ್ಪವಾಗಿದೆ. ಕಳೆದ 24 ವರ್ಷದ ಹಿಂದೆ ಶ್ರೀ ಹರಿದಾಸ ಸಾಹಿತ್ಯ ಸಂಗೀತ ವೇದಿಕೆ ಯಲಗೂರು ಅಂತ ನಮ್ಮ ಒಂದು ವೇದಿಕೆಯನ್ನು ಸ್ಥಾಪನೆ ಮಾಡಿ ಈ ವರ್ಷ ಇದು ತನ್ನ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಈ 24 ವರ್ಷಗಳ ಅವಧಿಯಲ್ಲಿ ದೇಶದ ಮತ್ತು ರಾಜ್ಯದ ಅನೇಕ ಎಲ್ಲ ಕಲಾವಿದರು ಬಂದು ಇಲ್ಲಿ ಸೇವೆಯನ್ನು ಸಮರ್ಪಿಸಿದ್ದಾರೆ. ಫೆಬ್ರವರಿ 7 ಮತ್ತು 8 ಈ ವರ್ಷದ 2026ನೇ ಶ್ರೀ ಯಲಗೂರೇಶನ ಮಂಗಲ ಕಾರ್ತಿಕೋತ್ಸವವು ಶ್ರೀ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಶ್ರೀ ಹರಿದಾಸ ಸಾಹಿತ್ಯ ಸಂಗೀತ ವೇದಿಕೆ ತನ್ನ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಲಿದ್ದು ಈ ಸಂದರ್ಭದಲ್ಲಿ ಅನೇಕ ನಾಡಿನ ಘಟಾನುಘಟಿ ಸಂಗೀತ ಕಲಾವಿದರು ಬಂದು ತಮ್ಮ ಸೇವೆಯನ್ನು ಸಮರ್ಪಿಸಲಿದ್ದಾರೆ. ಕಲಾ ದಿಗ್ಗಜರ ಸಮಾಗಮ, ಯಲಗೂರೇಶನ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ವೈಭವದಿಂದ ದಾಸ ಭಕ್ತಿಯ ವಿನೀತ ಭಾವದಲ್ಲಿ ನಡೆಯಲಿದ್ದು ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಲಗೂರೇಶನ ಅನುಗ್ರಹಕ್ಕೆ ಪಾತ್ರರಾಗಲು ವಿನಂತಿಸಲಾಗಿದೆ. ಎಲ್ಲ ಭಕ್ತಾದಿಗಳು ಯಲಗೂರಕ್ಕೆ ಬಂದು ಶ್ರೀ ಯಲಗೂರೇಶನ ಉತ್ಸವದಲ್ಲಿ ಪಾಲ್ಗೊಂಡು ರಾಮದೇವರ ಮತ್ತು ಯಲಗೂರೇಶನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಬಾರಿಯ ಜಾತ್ರಾ ಮಹೋತ್ಸವದ ಮಾಧ್ಯಮ ಸಹಯೋಗ ಬೆಂಗಳೂರಿನ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ವಿಶ್ವಂ ವೈಚಾರಿಕ ವಾಹಿನಿ. ಬನ್ನಿ ಭಾಗವಹಿಸಿ. ಫೆಬ್ರವರಿ 7 ಮತ್ತು 8ರಂದು ಯಲಗೂರೇಶನ ಜಾತ್ರೆ. ಬನ್ನಿ ಭಾಗವಹಿಸಿ. ಸರ್ವರಿಗೂ ಸ್ವಾಗತ ಸುಸ್ವಾಗತ.